ಆಕಾಶವಾಣಿ ಧಾರವಾಡ. ಸಂವಿಧಾನದ ಆಶಯಗಳು ವಿಶೇಷ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಸದಾಶಿವ ಮರ್ಜಿ, ಡಾಕ್ಟರ್ ಶಿಲಾಧರ ಮುಗುಳಿ, ಭವಾನಿ ಸಂಗಣ್ಣವರ್, ಲಕ್ಷ್ಮೀ ಸಾವಳಗಿ, ಹನುಮಂತ ಭಜಂತ್ರಿ ಹಾಗೂ ರಾಘವೇಂದ್ರ ಭಜಂತ್ರಿ. ಕೇಳಿ ವಿಶೇಷ ಕಾರ್ಯಕ್ರಮ ಸಂವಿಧಾನದ ಆಶಯಗಳು. ಈಗ ಹನುಮಂತ್ ಭಜಂತ್ರಿ. ಎಲ್ಲರಿಗೂ ನಮಸ್ಕಾರ. ಭಾರತ ಸಂವಿಧಾನದ 4ನೇ ಭಾಗ ರಾಜ್ಯ ನಿರ್ದೇಶಕ ತತ್ವಗಳನ್ನ ಒಳಗೊಂಡಿದೆ. ಸಂವಿಧಾನದ 36ರಿಂದ 51ರವರೆಗಿನ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ ಅಂತ ನಾವು ಹೇಳಬಹುದು. ಈ ತತ್ವಗಳನ್ನ ನಾವು ಎಲ್ಲಿಂದ ಎರವಲು ಪಡೆದಿದ್ದೇವೆ ಅಂದ್ರೆ ಅದು ಐರಿಷ್ ಸಂವಿಧಾನದಿಂದ. ಐರಿಷ್ ಸಂವಿಧಾನದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನ ನಾವು ಎರವಲು ಪಡೆದಿದ್ದೇವೆ. ಹಾಗಿದ್ರೆ ಇದರ ಉದ್ದೇಶ ಏನು? ರಾಜ್ಯ ನಿರ್ದೇಶಕ ತತ್ವಗಳು ಆರ್ಥಿಕ, ಸಾಮಾಜಿಕ, ಪ್ರಜಾಪ್ರಭುತ್ವ, ಕಲ್ಯಾಣ ರಾಜ್ಯ ಮತ್ತು ಸಮಾಜವಾದ ಇವುಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶವನ್ನ ಇದು ಹೊಂದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತೆ ಈ ತತ್ವಗಳು ಸರ್ಕಾರ ಹೇಗೆ ಕಾರ್ಯಪ್ರವೃತ್ತವಾಗಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ಗ್ರಾಂಡ್ ವಿಲ್ಲೆ ಆಸ್ಟಿನ್ ರವರು ಒಂದು ಮಾತನ್ನ ಹೇಳುತ್ತಾರೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಅಂತರಾತ್ಮ ಎಂದು ಹೇಳಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು 3 ಭಾಗಗಳನ್ನಾಗಿ ನೋಡಬಹುದು. ಮೊದಲನೆಯದ್ದು ಸಮಾಜವಾದಿ ತತ್ವ, ಎರಡನೇದ್ದು ಗಾಂಧಿ ತತ್ವ, 3 ಉದಾರತಾ ತತ್ವ. ಹಾಗಿದ್ರೆ ಸಮಾಜವಾದಿ ತತ್ವ ಅಂದ್ರೆ ಏನು? ಸಮಾಜವಾದಿ ತತ್ವ ಅಂದ್ರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನ್ಯಾಯ ಒದಗಿಸುವುದರ ಮೂಲಕ ಭಾರತವನ್ನು ಒಂದು ಕಲ್ಯಾಣ ರಾಜ್ಯವನ್ನಾಗಿ ಪರಿವರ್ತಿಸುವ ಉದ್ದೇಶ ಇದು ಹೊಂದಿದೆ. ಇನ್ನು ಗಾಂಧಿ ತತ್ವ ಅಂದ್ರೆ ಏನು? ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದಂತಹ ರಾಷ್ಟ್ರೀಯ ಪುನರ್ರಚನಾ ಕಾರ್ಯಕ್ರಮಗಳನ್ನ ಇದು ಪ್ರತಿನಿಧಿಸುತ್ತದೆ. ಅಂದರೆ ಗಾಂಧೀಜಿಯವರ ಕನಸುಗಳನ್ನ ಸಾಕಾರಗೊಳಿಸುವ ಉದ್ದೇಶದಿಂದ ಅವರ ಕೆಲವು ಸಿದ್ಧಾಂತಗಳನ್ನ ರಾಜ್ಯ ನಿರ್ದೇಶಕ ತತ್ವಗಳನ್ನಾಗಿ ಅಳವಡಿಸಿಕೊಂಡಿದ್ದಾರೆ. ಉದಾಹರಣೆಗೆ ಗೃಹ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸುವುದು, ಇದು ಸಂವಿಧಾನದ 43ನೇ ವಿಧಿಯಲ್ಲಿ ನಾವು ನೋಡಬಹುದು. ಇನ್ನು ಉದಾರತಾ ತತ್ವ ಅಂದ್ರೆ ಏನು? ರಾಷ್ಟ್ರಾದ್ಯಂತ ಎಲ್ಲಾ ಪ್ರಜೆಗಳಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆಗೊಳಿಸುವುದು, ಇದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂತಹ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವುದು ಇದರ ಮೂಲ ಉದ್ದೇಶವಾಗಿದೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆ ಏನು? ರಾಜ್ಯ ನಿರ್ದೇಶಕ ತತ್ವಗಳ ಉಪಯುಕ್ತತೆಯನ್ನ ಕುರಿತು ಪ್ರಖ್ಯಾತ ನ್ಯಾಯ ತಜ್ಞರು ಮತ್ತು ರಾಯಭಾರಿಗಳಾದಂತಹ LM ಸಿಂಘ್ವಿ ಅವರು ಹೇಳುವಂತೆ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಜೀವಧಾತು ಅಂತ ಇವರು ವ್ಯಕ್ತಪಡಿಸ್ತಾರೆ. ಮತ್ತೆ ಇನ್ನೋರ್ವರು ಇದರ ಉಪಯುಕ್ತತೆಯನ್ನು ಕುರಿತು ಹೇಳ್ತಾರೆ. ಅವರು ಯಾರು ಅಂದ್ರೆ MC ಚಾಗ್ಲಾರ್ ಅವರು. ಇವರು ಭಾರತದ ನಿವೃತ್ತ ಮುಖ್ಯ ನ್ಯಾಯಾಧೀಶರು. ಇವರು ಒಂದು ವೇಳೆ ಎಲ್ಲಾ ತತ್ವಗಳನ್ನು ಸಂಪೂರ್ಣವಾಗಿ ಜಾರಿಗೊಳಿಸಿದರೆ ನಮ್ಮ ದೇಶವು ಧರೆಯ ಮೇಲಿನ ಸ್ವರ್ಗದಂತೆ. ಆಗ ಭಾರತ ಪ್ರಜಾಪ್ರಭುತ್ವವಲ್ಲದೆ ತನ್ನ ಎಲ್ಲಾ ಯೋಗಕ್ಷೇಮವನ್ನ ನೋಡಿಕೊಳ್ಳುವ ಕಲ್ಯಾಣ ರಾಜ್ಯವಾಗುತ್ತದೆ ಎಂದು ತಮ್ಮ ಕೃತಿಯಾದಂತಹ ಆನ್ ಅಂಬಾಸಡರ್ ಸ್ಪೀಕ್ಸ್ ತಮ್ಮ ಕೃತಿಯಲ್ಲಿ ಅವರು ವ್ಯಕ್ತಪಡಿಸುತ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಇದುವರೆಗೆ ಸಂವಿಧಾನದ ಆಶಯಗಳು ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ್ದವರು ಡಾಕ್ಟರ್ ಸದಾಶಿವ ಮರ್ಜಿ, ಡಾಕ್ಟರ್ ಶಿಲಾಧರ ಮುಗುಳಿ, ಭವಾನಿ ಸಂಗಣ್ಣವರ್, ಲಕ್ಷ್ಮೀ ಸಾವಳಗಿ, ಹನುಮಂತ ಭಜಂತ್ರಿ ಹಾಗೂ ರಾಘವೇಂದ್ರ ಭಜಂತ್ರಿ. ಪ್ರಸ್ತುತಿ ಶರಣಬಸವ ಚೋಳಿನ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್.